ಪಟ್ಟಣದ ಮಳವಳ್ಳಿ ಪಟ್ಟಣದ ಸುಲ್ತಾನ್ ರಸ್ತೆಯಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪೈಪ್ ಅಂಡ್ ಹಾರ್ಡ್ವೇರ್ ಅಂಗಡಿಗೆ ಬೆಂಕಿ ಅವಘಡ ಸಂಭವಿಸಿದೆ. ಅಂದ್ರೆ ಈ ಅಂಗಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆ ಅವಘಡ ಸಂಭವಿಸಿದ ಸ್ಥಳಕ್ಕೆ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ KP ನಂಜುಂಡಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಲಾಸ್ಟ್ 2 to 3 days ಬ್ಯಾಕ್ ಈ ತರದೊಂದು ಘಟನೆ ನಡೆದಿದೆ ಅಂತ ಹೇಳಿ ಈಡೆನ್ಸ್ ನ್ಯೂಸ್ ಸುದ್ದಿ ಮಾಡಿತ್ತು. ಇದೀಗ ಆ ಕಟ್ಟಡಕ್ಕೆ ಅಂದ್ರೆ ಸುಟ್ಟು ಕರಕಲಾಗಿದ್ದಂತಹ ಕಟ್ಟಡಕ್ಕೆ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷ KP ನಂಜುಂಡಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ದುರ್ಘಟನೆಯಲ್ಲಿ ಅಂಗಡಿ ಮಾಲೀಕ ಶ್ರೀನಿವಾಸ್ ಅವರಿಗೆ ಸಾಂತ್ವನ ಹೇಳಿದ ಅವರು ನಷ್ಟದ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಈ ವೇಳೆ ಮಾತನಾಡಿದಂತಹ KP ನಂಜುಂಡಿ ವಿಶ್ವಕರ್ಮ ಸಮುದಾಯದವರು ಕಷ್ಟಜೀವಿಗಳಾಗಿದ್ದು ಇನ್ಶೂರೆನ್ಸ್ ನ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಅಂತ ಕೂಡ ಅಂಗಡಿ ಮತ್ತು ಸಾಮಗ್ರಿಗಳಿಗೂ ವಿಮೆ ಮಾಡಿಸುವಂತಹದ್ದು ಅಗತ್ಯ, ಇದರಿಂದ ಆರ್ಥಿಕ ನಷ್ಟವನ್ನ ಕಡಿಮೆ ಮಾಡಬಹುದು ಅಂತ ಕೂಡ ಅಭಿಪ್ರಾಯವನ್ನ ಪಟ್ಟರು. ಶ್ರೀನಿವಾಸ್ ಅವರು ಬ್ಯಾಂಕ್ನಿಂದ ಸಾಲ ಪಡೆದಿದ್ದಾಗ ವಿಮೆ ಮಾಡಿಸಲಾಗಿತ್ತು, ಆದರೆ ಅದನ್ನ ನವೀಕರಿಸುವಲ್ಲಿ ಬ್ಯಾಂಕ್ನವರು ವಿಫಲರಾಗಿದ್ದಾರೆ ಅಂತ ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಈ ದುರಂತದಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಅಂತ ಅವರು ತಿಳಿಸಿದರು. ಸರ್ಕಾರದಿಂದ ಈ ದುರಂತಕ್ಕೆ ಪರಿಹಾರ ಸಿಗುವುದು ಅನುಮಾನವಾಗಿದೆ, ಆದರೆ ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಪರಿಹಾರ ಕೊಡಿಸಲು ಪ್ರಯತ್ನಿಸುವುದಾಗಿ ನಂಜುಂಡಿ ಭರವಸೆಯನ್ನ ನೀಡಿದರು. ವೈಯಕ್ತಿಕವಾಗಿ ಸಹಾಯ ಮಾಡುವುದಾಗಿಯೂ ಕೂಡ ಅವರು ಹೇಳಿಕೆ ನೀಡಿದ್ದಾರೆ. ನಮ್ಮ ಸಮಾಜದವರು ಕಷ್ಟಪಟ್ಟು ದುಡಿಯುವವರು, ಇಂತಹ ಸಂದರ್ಭದಲ್ಲಿ ನಾವು ಪರಸ್ಪರ ಸಹಾಯ ಮಾಡಿಕೊಳ್ಬೇಕು ಅಂತ ಕೂಡ ಅವರು ನೋಡಿದ್ರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಸೇವಾ ಟ್ರಸ್ಟ್ ನ ಜಿಲ್ಲಾಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ದೇವರಾಜು ಹೋಬಳಿ, ಅಧ್ಯಕ್ಷ ತೆಂಕಹಳ್ಳಿ ಬಸವಣ್ಣಚಾರ್ ಅಂತ ಕೂಡ ಕರೀತಾರೆ, ಕಿರ್ಗಾವಲು ಹೋಬಳಿಯ ಅಧ್ಯಕ್ಷ ಕುರುಬನ್ಪುರ ಶ್ರೀನಿವಾಸ್ ಅವರು, ಹಾರ್ಡ್ವೇರ್ ಅಂಗಡಿ ಮಾಲೀಕ ಶ್ರೀನಿವಾಸ್ ಕಾಂತರಾಜು, ಕೃಷ್ಣ ವೆಂಕಟಸ್ವಾಮಿ, ಹೀಗೆ ಹಲವು ಮಂದಿ ಸಮಾಜದ ಮುಖಂಡರುಗಳು ವೆಂಕಟೇಶ್ ಅವರಿಗೆ ಸಾಂತ್ವನವನ್ನು ಹೇಳಿದ್ರು. ದುರಾದೃಷ್ಟ ಅಂತಂದ್ರೆ ಬ್ಯಾಂಕ್ನವರ ಒಂದು ರೀತಿಯಾದಂತಹ ಬೇಜವಾಬ್ದಾರಿ ತನದಿಂದ ಅವರ ಇನ್ಸೂರೆನ್ಸ್ ನವೀಕರಣ ಆಗಿಲ್ಲ ಅನ್ನುವಂತಹ ಮಾತುಗಳು ಬಂತು. ಅಷ್ಟೇ ಪಾಲು ಆ ಅಂಗಡಿಯ ಮಾಲೀಕರದ್ದು ಇರುತ್ತೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆಯೋ ಇಲ್ವೋ ಅಂತ ಅವರು ಕೂಡ ಒಮ್ಮೆ ನೋಡ್ಕೊಂಡಿದ್ರೆ ಬಹುಶಃ ಕಷ್ಟ ಕಡಿಮೆ ಆಗ್ತಿತ್ತು ಅಂತ ಅನ್ಸುತ್ತೆ. ನೆರವು ನೀಡಲು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ಸಾಮಾನ್ಯವಾಗಿ ಇನ್ಶೂರೆನ್ಸ್ಗಳು ಮಾಡಿಸ್ಬೇಕು, ನಮ್ಮವರು ಇನ್ಶೂರೆನ್ಸ್ಗಳು ಮಾಡಿಸಲ್ಲ, ಏನೂ ಆಗಲ್ಲ ಅನ್ನೋಂಥ ಒಂದು ಇದರಲ್ಲಿ ಇದ್ಬಿಡ್ತಾರೆ. ಈಗ ನೋಡಿ, ಕೋಟ್ಯಾಂತರ ರೂಪಾಯಿ ನಷ್ಟ. ಸರ್ಕಾರದಲ್ಲಿ ಇಂಥವುಗಳಿಗೆ ಸ್ಕೀಮ್ಗಳು ಯಾವುದೂ ಇಲ್ಲ. ಬ್ಯಾಂಕ್ ಲೋನ್ ತೊಗೊಂಡಿದ್ರೂ ಕೂಡ ಬ್ಯಾಂಕವರು ಕೂಡ ಇದೆಲ್ಲ ಮಾಡಿಸ್ಬೇಕಾಗಿತ್ತು. ಅವ್ರದ್ದು ಡ್ಯೂಟಿ ಏನಪ್ಪ ಅಂತ ಹೇಳಿದ್ರೆ, ಈ ಬ್ಯಾಂಕ್ ಲೋನು ಬ್ಯಾಂಕು ಅಂಗಡಿಗಳು ಕೊಟ್ಟರೆ ಅಂಗಡಿ ಇನ್ಶೂರೆನ್ಸ್ ಅವರು ಮಾಡಿಸ್ಬೇಕು. ಬಟ್ ಅವರು ಇವ್ರ ಮುಖಾಂತರನೇ ಮಾಡಿಸ್ಬೇಕು. ಅದು ಹಿಂದೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ, 1 ವರ್ಷದಿಂದ ಮಾಡಿಸ್ಲಿಲ್ಲ. ಬಟ್ ಅವ್ರದ್ದು ತಪ್ಪಿದೆ. ಆದರೆ ಮುಂದೆ ಏನೇನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸಮಾಜದವ್ರಿಗೆ ಮತ್ತು ಎಲ್ಲರಿಗೂ ನಾನು ಹೇಳೋದು, ಇನ್ಶೂರೆನ್ಸ್ ಮಾಡಿಸ್ಬಿಡ್ಬೇಕು. ಎಷ್ಟೇ ಚೆನ್ನಾಗಿದ್ರೂ ಅಂಗಡಿ ಒಳಗಡೆಗೆ ಮತ್ತು ಬಿಲ್ಡಿಂಗಿಗೂ ಸೇರಿ ಮಾಡಬೇಕು. ಯಾಕಂದರೆ ಬೆಂಕಿಗೆ ಬರೀ ವಸ್ತುಗಳು ಮಾತ್ರ ಸುಡಲ್ಲ, ಸಂಪೂರ್ಣ ಸುಟ್ಟೋದು. ನೋಡಿ, ಈ ಗೋಡೆ ಗೀಡೆ ಎಲ್ಲ ಔಟೇ. ಏನಾದರೂ ಭೂಮಿ ಒಳಗಡೆ ಇರುವಂಥ ಫೌಂಡೇಶನ್ ಬಿಟ್ಟರೆ ಆಗೋಲ್ಲ. ಏನೋ ಗೊತ್ತಿಲ್ಲ, ಏನೇನು ಸಿದ್ದಪ್ಪಾಜಿನೇ ಅವ್ರಿಗೆ ಒಳ್ಳೇದು ಮಾಡಬೇಕು. ನಾವೆಲ್ಲ ಇವರಿಂದ ಇರ್ತೇವೆ, ಕಾನೂನಾತ್ಮಕವಾಗಿ ಇವ್ರ ಜೊತೆಲಿ ಇರ್ತೇವೆ. ಮತ್ತು ಬೇರೆ ರೀತಿಯಲ್ಲಿ ಯಾವುದಾದ್ರೂ ಹಣಕಾಸಿನ ನೆರವು ಇವರಿಗೆ ಸಿಗೋವಂಥ ಏನಾದರೂ ಇದ್ದರೆ ನಾವು ಅದನ್ನು ನಿಂತು ಅದನ್ನೆಲ್ಲ ಮಾಡಿಸ್ಕೊಡ್ತೇವೆ. ಸರ್ಕಾರದಲ್ಲಿದ್ದಕ್ಕೆ ಇದೆ ಅಂತ ನಾನೇನು ಭಾವಿಸೋದಿಲ್ಲ. ಇದು ಆದ್ರೂ ನಾವು ಇವ್ರ ಜೊತೆಲಿ ಇರ್ತೇವೆ. ಸ್ಪಷ್ಟವಾಗಿ ನೋಡಿ, ಅವ್ನು ಮಾಡಿರೋದು ನಿನ್ನ ಬಿಲ್ಡಿಂಗ್ ಅಲ್ಲಪ್ಪ, ನೀನು ದುಡ್ಡು ಕೊಡ್ಬೇಕಲ್ಲ. ಅದಕ್ಕೆ ಅವ್ನು ನೀನು ಬಿಲ್ಡಿಂಗ್ ಅನ್ಕೊಂಡ್ಬಿಟ್ಟಿಯ, ಬಿಲ್ಡಿಂಗ್ ಬರಲ್ಲ. ಇದನ್ನ ಹಾಕ್ಬೇಕು ನೀನು. ಆಮೇಲೆ